ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಒಂದು ವಾರ್ಡ್ರೋಬ್ ಕಲೆಕ್ಷನ್ ನಿಮಗೆ ತೋರಿಸ್ತೀನಿ. ಸೊ ನೋಡಿರಂತೆ. ಸೊ ಅದಕ್ಕೂ ಮುಂಚೆ ಹೆವಿ ಬಿಸಿಲಪ್ಪ ಬೆಂಗಳೂರಲ್ಲಿ, ತಡ್ಕೊಳಕ್ಕಾಗ್ತಿಲ್ಲ. ಸೊ ಬೆಂಗಳೂರು ಅಷ್ಟೇ ಅಲ್ಲ, ಸೊ ನಾವು ರೀಸೆಂಟಾಗಿ ಥೈಲ್ಯಾಂಡ್ ಹೋಗಿದ್ವಲ್ಲ, ಅಲ್ಲೂ ಕೂಡ ಹೆವಿ ಬಿಸಿಲಿತ್ತು. ಅದ್ರ ಜೊತೆಗೆ ಸಕಲೇಶ್ಪುರ ಹೋಗಿದ್ವಲ್ಲ, ಅಲ್ಲೂ ಕೂಡ ಹೆವಿ ಬಿಸಿಲಿತ್ತು. ಸೊ ಈ ಬಿಸಿಲಲ್ಲಿ ಸುತ್ತು ನೀರು ಕುಡಿದು ಆ್ಯಂಡ್ ವಾಟರ್ ಚೇಂಜಸ್ಗೆ ಹೆವಿ ಟ್ಯಾನ್ ಆಗ್ತೀವಿ. ಆ್ಯಂಡ್ ನಾನು ಕೂಡ ತುಂಬ ಟ್ಯಾನ್ ಆಗಿದೆ. ಸೊ ಟ್ಯಾನ್ನ ರಿಮೂವ್ ಮಾಡ್ಕೊಳ್ಳೋದನ್ನ ಹೇಗೆ, ನಾನು ಯಾವ ರೀತಿಯ ಟ್ಯಾನ್ ರಿಮೂವ್ನ ನಾನು ಓವರ್ಕಮ್ ಮಾಡಿದೆ ಅಂತೇಳಿ ಇವತ್ತು ಈ ವಿಡಿಯೋ ಮೂಲಕ ನೋಡಿ ಅದಾದಮೇಲೆ ನಿಮಗೆ ನನ್ನ ವಾರ್ಡ್ರೋಬ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆ? ಸೊ ಈಗ ನಾವು ಹೆಣ್ಮಕ್ಳು ಆಚೆ ಹೋಗ್ತಿದ್ದೀವಿ ಅಂದರೆ ಫಸ್ಟ್ ಸಲೂನ್ನ ನೆನೆಸ್ಕೊತೀವಿ. ಸೊ ಸ್ವಲ್ಪ ಫೇಶಿಯಲ್ ಎಲ್ಲ ಮಾಡ್ಸ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಕಾಣೋಣ ಅಂತೇಳಿ. ಬಟ್ ಈಗ ಫೇಶಿಯಲ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಬಟ್ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಸೊ ಆ ಸೊಲ್ಯೂಷನ್ನ ಇವತ್ತು ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಪ್ಪ ಅಂದರೆ, ನಾನು ವಿಲ್ವಾ ಅವ್ರದ್ದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ಫೇಸ್ ಮಾಸ್ಕ್. ಸೊ ಇದು ರಾಯಲ್ ಉಪ್ಟನ್ ಫೇಸ್ ಮಾಸ್ಕ್ ಅಂತೇಳಿ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಸ್ಕಿನ್ನ ಡಿಟ್ಯಾನ್ ಮಾಡುತ್ತೆ, ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ಗೆ ಒಂದು ಇನ್ಸ್ಟೆಂಟ್ ಗ್ಲೋನೆಸ್ನ ಕೊಡುತ್ತೆ. ಸೊ ಹಾಗೆ ಇದನ್ನು ನೀವು ಕೂಡ ಬೈ ಮಾಡಬಹುದು ಫ್ರಮ್ ವಿಲ್ವಾ. ಹಾಗೆ ನನ್ನ ಒಂದು ಕೂಪನ್ ಕೋಡ್ SUSH20ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗ್ತಾ ಇದೆ. ಹಾಗೆ ಇದರಲ್ಲಿ ಯೂಸ್ ಮಾಡಿರುವ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಇವರು ಆಲ್ಮಂಡ್ಸ್, ರೆಡ್ ಸ್ಯಾಂಡಲ್ವುಡ್ ಹಾಗೆ ಆರ್ಗ್ಯಾನಿಕ್ ಟರ್ಮರಿಕ್ ನ ಯೂಸ್ ಮಾಡಿದ್ದಾರೆ. ಇದು ನಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಹಾಗೆ ಸ್ಮೂತ್ನೆಸ್ ನ ಕೊಡುತ್ತೆ, ಹಾಗೆ ಹ್ಯಾಕ್ನೆ ಮಾರ್ಕ್ಸ್ ಮತ್ತೆ ಡಲ್ನೆಸ್ ನ ರಿಮೂವ್ ಮಾಡುತ್ತೆ. ಸೊ ನೋಡಿದ್ರಲ್ಲ ಈ ಉಪ್ಟನ್ ಫೇಸ್ ಮಾಸ್ಕ್ ಇಂದ ಎಷ್ಟೆಲ್ಲ ಯೂಸ್ ಇದೆ ಅಂತೇಳಿ. ಸೊ ಅದ್ರ ಜೊತೆಗೆ ನಾನು ಈ ವಿಲ್ವಾ ಅವ್ರದ್ದೇ ರೋಸ್ ವಾಟರ್ ನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ಇದನ್ನ 5 kgs ಆಫ್ ರೋಸ್ ಪೆಟಲ್ಸ್ ಫ್ರಮ್ ಉತ್ತರಾಖಂಡಿಂದ ತರಿಸಿ ಅದರಿಂದ 1 ಲೀಟರ್ ಆಫ್ ರೋಸ್ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಥ್ರೂ ಸ್ಟೀಮ್ ಡೆಸ್ಟಿಲೇಷನ್ ಮೆಥಡ್. ಹಾಗೆ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಇಟ್ ರಿಫೈನ್ಸ್ ಪೋರ್ಸ್, ಹಾಗೆ ಎಕ್ಸೆಸ್ ಆಯಿಲ್ ನ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ರೆಡ್ನೆಸ್ ಅಂಡ್ ರ್ಯಾಶಸ್ ನ ಸ್ಮೂತನ್ ಮಾಡುತ್ತೆ. ಇದೇ ರೋಸ್ ವಾಟರ್ ನಾನು ಟೋನರ್ ಆಗಿ ಕೂಡ ಯೂಸ್ ಮಾಡ್ತಾ ಇದೀನಿ. ಬಟ್ ಈಗ ನಾನು ಪೇಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಉಪ್ಟನ್ ಫೇಸ್ ಮಾಸ್ಕ್ನ ಸ್ವಲ್ಪ ಹಾಕೊಂಡು ಅದಾದ್ಮೇಲೆ ವಿಲ್ವಾ ಅವ್ರದ್ದೇ ರೋಸ್ ವಾಟರ್ನ ನಾನು ಇದಕ್ಕೆ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದನ್ನ ಫುಲ್ ಪೇಸ್ಟ್ ಆಕಾರಕ್ಕೆ ಮಾಡ್ಕೋತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯು ಕ್ಯಾನ್ ಸಿ ದಿಸ್ ಪೇಸ್ಟ್. ಸೊ ನೋಡ್ತಾ ಇದ್ರಲ್ಲ, ಸೊ ಈಗ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಒಂದು 30 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ನನ್ನ ಫೇಸ್ ಫುಲ್ ಡ್ರೈ ಆಗಿದೆ. ಸೊ ನಾನು 30 ಮಿನಿಟ್ಸ್ ಇದನ್ನ ಹಾಗೆ ಬಿಟ್ಟಿದ್ದೆ. ಸೊ ಈಗ ನಾನು ಸ್ಕ್ರಬ್ ಮಾಡ್ತೀನಿ. ಸೊ ನನಗೆ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ, ಯಾಕಂದ್ರೆ ಇದೊಂದು ನನಗೆ ದಟ್ ಯೂತ್ಫುಲ್ ಗ್ಲೋ ಅಂತ ಹೇಳ್ತಾರಲ್ಲ, ಆ ರೇಡಿಯಂಟ್ ಗ್ಲೋನ ನನಗೆ ಕೊಡುತ್ತೆ. ಸೊ ಈಗ ಚೆನ್ನಾಗಿ ನಾನು ಇದನ್ನ ಸ್ಕ್ರಬ್ ಮಾಡಿ ವಾಶ್ ಮಾಡ್ತೀನಿ. ಸೊ ನೋಡ್ತಾ ಇರಿ. ಸೊ ವೈಲ್ ವಾಷಿಂಗ್ ನೀವು ಅದನ್ನು ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಅದನ್ನು ಆ ರೀತಿ. ಸೊ ಕಂಪ್ಲೀಟಾಗಿ ನೀವು ಸ್ಕ್ರಬ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕಾಗತ್ತೆ. ಸೊ ಎಸ್, ಈಗಂತಾನೆ ನಾನು ಕ್ಲೀನಾಗಿ ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೆ. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಫೋರ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಆ್ಯಂಡ್ ಆಫ್ಟರ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ. ಸೊ ದ ಚೇಂಜಸ್ ಈಸ್ ವೆರಿ ಅಕ್ಯುರೇಟ್, 100%. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅವಾಗ ನನ್ನ ಫೇಸು ಎಷ್ಟು ಟ್ಯಾನ್ ಆಗಿತ್ತು ಆ್ಯಂಡ್ ದಟ್ ಗ್ಲೋನೆಸ್ ಇರಲಿಲ್ಲ. ಬಟ್ ಈಗ ನನ್ನ ಫೇಸಲ್ಲಿರುವಂತಹ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ. ಈ ಫೇಸ್ ಮಾಸ್ಕಿಂದ ನನ್ನ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಏನಿದೆ ಅದು ರಿಮೂವ್ ಆಯಿತು. ಹಾಗೆ ನನ್ನ ಫೇಸ್ಗೆ ದಟ್ ರೇಡಿಯಂಟ್ ಆ್ಯಂಡ್ ಗ್ಲೋಯಿಂಗ್ ಲುಕ್ನ ಕೊಡ್ತು. ಸೊ ನನಗಂತೂ ತುಂಬಾ ಇಷ್ಟ ಈ ಪ್ರಾಡಕ್ಟು. ಸೊ ನಾವು ಪಾರ್ಲರ್ಗೆ ಹೋಗಿ ದಟ್ ಫೇಶಿಯಲ್ ಲುಕ್ ಏನಿದೆಯಲ್ಲ ಅದನ್ನ ನಾನು ಈಗ ಮನೇಲೇ ಮಾಡ್ಕೊಂಡೆ ರಿಫ್ರೆಶ್ ಮಾಡ್ಕೊಂಡಿದ್ದೀನಿ ನನ್ನ ಫೇಸ್ನ. ನನಗೊಂದು ತುಂಬಾನೇ ಖುಷಿ ಆಯಿತು, ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾನು ಈ ವಿಲ್ವಾ ಅವ್ರದ್ದು ರೋಸ್ ವಾಟರ್ ಏನಿದೆ ಅದನ್ನ ನಾನು ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಸೊ ಇದು ನಮ್ಮ ಪೋರ್ಸ್ ಏನಿದೆ ಅದನ್ನ ಟೈಟನ್ ಮಾಡುತ್ತೆ. ಸೊ ನೋಡಿದ್ರಲ್ಲ ನನ್ನ ಒಂದು ಫೈನಲ್ ಲುಕ್ ಹೇಗಿದೆ ಅಂತೇಳಿ. ಸೊ ನನಗಂತೂ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಎಸ್, ಈಗ ನೀವು ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ, ಲಾಸ್ಟ್ ಮಿನಿಟಲ್ಲಿ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಸಲೂನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ಮನೇಲೇ ಕೂತ್ಕೊಂಡು ವಿಲ್ವಾ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಫೇಶಿಯಲ್ ಮಾಡ್ಕೋಬಹುದು. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯಿತು. ನೀವು ಕೂಡ ಬೈ ಮಾಡ್ಬೋದು ವಿಲ್ವಾ ವೆಬ್ಸೈಟಿಂದ. ಸೊ ಹಾಗೆ ನನ್ನ ಒಂದು ಕೂಪನ್ ಕೋಡ್ SUSH20ನ ಯೂಸ್ ಮಾಡಿದ್ರೆ 20% ಆಫ್ ಕೂಡ ಸಿಗ್ತಾ ಇದೆ. ಈಗಲೇ ಹೋಗಿ ಬೈ ಮಾಡಿ, ಓಕೆನಾ? ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ನನ್ನ ಒಂದು ಟ್ಯಾನ್ ರಿಮೂವ್ನ ಹೇಗೆ ಓವರ್ಕಮ್ ಮಾಡಿದೆ ಅಂತೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈಗ ಬನ್ನಿ ನನ್ನ ವಾರ್ಡ್ರೋಬ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ಕ್ವಿಕ್ಕಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತೀನಿ, ಓಕೆ? ಟಡಾ, ನಾನು ರೆಡಿ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಹಾಗೆ ಹೇಳ್ದಾಗೆ ವಾರ್ಡ್ರೋಬ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ನನ್ನ ವಾರ್ಡ್ರೋಬಲ್ಲಿ ನಾನು ಯಾವ ರೀತಿ ನಾನು ಇದು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ, ಏನೇನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಎಸ್, ನನ್ನ ಒಬ್ಳದೆಲ್ಲ ರಘುದು ತೋರಿಸ್ತೀನಿ.
ರಘುದ್ದು ನೀವು ನೋಡಿಬಿಟ್ರೆ ಆಹಾ ಇಂಥ ಮಾಸ್ಟರ್ ಪೀಸ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಕು. ಸೊ ಈಗ ಬನ್ನಿ ತೋರಿಸೋಣ. ಆ್ಯಂಡ್ ಆಗಲೇ ನಾನು ವಿಡಿಯೋ ಮಾಡಿದಾಗೆ ನೀವು ನೋಡಿದ್ರಲ್ಲ ಯಾವ ರೀತಿ ನಾನು ಟ್ಯಾನ್ ರಿಮೂವ್ ಮಾಡಿಕೊಂಡೆ ಅಂತೇಳಿ. ಸೊ ನೀವು ಬೈ ಮಾಡೋಂಗಿದ್ರೆ ಬೈ ಮಾಡಿ. ಸೊ ಬನ್ನಿ ಈಗ ನನ್ನ ವಾರ್ಡ್ರೂಬ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ದಿಸ್ ಈಸ್ ನಮ್ಮ ರೂಮ್ ವಾರ್ಡ್ರೂಬ್. ಸೊ ರಘು ಒಂದು ರೂಮಲ್ಲಿ ಪೂರ್ತಿ ರಘು ಅವ್ರು ಇಟ್ಕೊಂಡಿದ್ದಾರೆ. ಆ್ಯಂಡ್ ನಂದು ಕಂಪ್ಲೀಟಾಗಿ ಇಲ್ಲೊಂದು ಸ್ವಲ್ಪ ಇದೆ. ಆ್ಯಂಡ್ ಆ ಕಡೆ ಇರೋ ರೂಮಲ್ಲಿ ಪಿಂಕ್ ಇರಾದ ಅವ್ರದ್ದೆಲ್ಲ ಇದೆ. ಸೊ ದಿಸ್ ಈಸ್ ಅವರ್ ವಾರ್ಡ್ರೂಬ್. ಎಷ್ಟು ಗಲೀಜು ಮಾಡಿದಳು ನಮ್ಮ ಯುಕ್ತ. ಬಂದು 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 ಮುಟ್ಟಿ ಕರೆಗಳಾಗ್ಬಿಟ್ಟಿದೆ ಗ್ಲಾಸು. ಸೊ ಓಪನ್ ಮಾಡಿದ ತಕ್ಷಣ ಸೊ ಫಸ್ಟ್ ಬಂದು ಎಸ್ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲೆಲ್ಲ ನನ್ನ ಡ್ರೆಸ್ಸಸ್ಗಳಿದ್ದಾವೆ. ಸೊ ಈ ಪಾರ್ಟಿ ವೇರು ಆ್ಯಂಡ್ ಶಾರ್ಟ್ ಡ್ರೆಸ್ಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಇದರಲ್ಲಿರೋವೆಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕಿಂತ ಜಾಸ್ತಿ ಕೊಲಾಬ್ರೇಷನ್ನೇ ಜಾಸ್ತಿ. ಇನ್ನೂ ಕೆಲವೊಂದು ಹಾಕಿಲ್ದಿರೋದಿದೆ. ಆ್ಯಂಡ್ ಇದು ಜಾಕೆಟ್ ಇದು. ಸೊ ಇದು ಫಾರ್ ಎವರ್ ನ್ಯೂ ಅಲ್ಲಿ ತೊಗೊಂಡಿದ್ದು, ಇನ್ನೂ ಹಾಕಿಲ್ಲ. ಆ್ಯಂಡ್ ಇದೊಂದು ಡ್ರೆಸ್ ಇನ್ನೂ ಹಾಕಿಲ್ಲ, ಇದೊಂದು ಡ್ರೆಸ್ ಇನ್ನೂ ಹಾಕಿಲ್ಲ, ಇದು ಜಂಪ್ ಸೂಟು. ಸೊ ಇಲ್ಲೆಲ್ಲ ನಾನು ನನ್ನ ಡ್ರೆಸ್ಸಸ್ಗಳನ್ನ ಇಟ್ಕೊಂಡಿದ್ದೀನಿ. ಓಕೆ. ಸೊ ಇಲ್ಲೊಂದಷ್ಟು ಯುಕ್ತಂದು ಬಟ್ಟೆ ಇದ್ದಾವೆ. ಸೊ ಇದಿಷ್ಟು ನನ್ನ ಡ್ರೆಸ್ಸಸ್ ಇದೆ. ಆ್ಯಂಡ್ ಡ್ರಾಯರಲ್ಲಿ ಈ ಡೈಲಿ ಎಸೆನ್ಷಿಯಲ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ಡ್ರಾಯರಲ್ಲಿ ನನ್ನ ಫೈಲ್ಸ್ಗಳಿದ್ದಾವೆ ಆ್ಯಂಡ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದಾವೆ. ಆ್ಯಂಡ್ ಇಲ್ಲೆಲ್ಲ ನನ್ನ ಜ್ಯುವೆಲ್ರೀಸ್ ಇಟ್ಟಿದ್ದೀನಿ. ಸೊ ನನ್ನ ಒಂದು ಕಂಪ್ಲೀಟ್ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಏನೇನಿದೆ ಅವೆಲ್ಲನೂ ಇದರಲ್ಲೇ ಇಟ್ಟಿರೋದು. ಇಲ್ಲೊಂದು ಸ್ವಲ್ಪ ಇಲ್ಲಿ ಬಳೆ ಮತ್ತು ಏರ್ ಆಕ್ಸೆಸರೀಸ್ನ ಇಟ್ಟಿದ್ದೀನಿ. ಸೊ ಈ ಎರಡರಲ್ಲಿ ಇಷ್ಟಿದೆ. ಹಾಗೆ ಇಲ್ಲಿ ಬಂದರೆ ಸೊ ಇಲ್ಲಿ ನನ್ನ ಜಿಮ್ ವೇರ್ಗಳಿದೆ. ಸೊ ಇವೆಲ್ಲ ಖಾಲಿ ಬಾಕ್ಸ್ಗಳು. ಸೊ ಇಲ್ಲಿ ನನ್ನ ಜಿಮ್ ವೇರ್ಸ್ ಇದ್ದಾವೆ. ಸೊ ಜಿಮ್ ವೇರ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಕೊಲಾಬ್ರೇಷನ್ ಬಂದಿದ್ದೆ, ಇನ್ನೂ ತೆಗ್ದೂ ಇಲ್ಲ. ಸ್ವಲ್ಪ ನಮ್ಮಮ್ಮಂಗೆ ರಘು ಅವ್ರ ಅಮ್ಮಂಗೆಲ್ಲ ಕೊಡೋದಿದೆ ಇದರಲ್ಲಿ. ಸೊ ಅದಕ್ಕೆ ಅದನ್ನಿನ್ನೂ ಓಪನ್ ಕೂಡ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ಈ ಜಂಪ್ ಸೂಟ್ಸು ಕಾರ್ಡ್ ಸೆಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ನೋಡಿರ್ಬೋದು, ನಾನು ರೀಸೆಂಟಾಗಿ ಹಾಕಿದ್ದೆ. ಆ್ಯಂಡ್ ಇದು ಥೈಲ್ಯಾಂಡ್ಗೆ ಹೋದಾಗ ಟೈಗರ್ ಹತ್ರ ಹೋದಾಗ ಹಾಕಿದ್ದೆ. ಆ್ಯಂಡ್ ಇದನ್ನು ಕೂಡ ನಾನು ರೀಸೆಂಟಾಗಿ ಹಾಕಿದ್ದು. ಸೊ ತುಂಬಾ ಚೆನ್ನಾಗಿತ್ತು ಇದು ಕೋಟ್ ವಿತ್. ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿದ್ದರೆ ನಿಮ್ಗೆ ಈ ಡ್ರೆಸ್ ನೋಡಿದ ತಕ್ಷಣ ನೆನಪಾಗುತ್ತೆ. ಆ್ಯಂಡ್ ಇದೆಲ್ಲ ಜಂಪ್ ಸೂಟ್ಸು ಅದು ಇದು ಇದೆ. ಸೊ ಇಲ್ಲೆಲ್ಲ ಜಂಪ್ ಸೂಟ್ ಆ್ಯಂಡ್ ಕಾರ್ಡ್ ಸೆಟ್ನ ಇಟ್ಟಿದ್ದೀನಿ. ಸೊ ಇದು ಈ ವಾರ್ಡ್ರೋಬ್ದು ಒಂದು ಸೈಡ್ ಇಷ್ಟಿದೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಇಲ್ಲಿ ಆ್ಯಕ್ಚುಲಿ ಮತ್ತೆ ಬಿಚ್ಚಿಟ್ರೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಸೊ ನನಗೆ ಸ್ಯಾರೀಸ್ ಕೊಲಾಬ್ರೇಷನ್ ಜಾಸ್ತಿ ಬರೋದ್ರಿಂದ ಸ್ಯಾರಿ ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲನೂ ಈ ಸೂಟ್ ಕೇಸ್ ಒಳಗಡೆನೇ ಇಟ್ಬಿಟ್ಟಿದ್ದೀನಿ. ಸೊ ಈ 4 ಸೂಟ್ ಕೇಸ್ ಒಳಗಡೆನೂ ಬಟ್ಟೆ ಇದೆ. ಹಾಗೆ ಇಲ್ಲಿ ಬ್ಲೌಸಸ್ಗಳಿದ್ದಾವೆ. ಸೊ ಪಟ್ ಅಂತ ಕೈಗೆ ಸಿಗಲಿ ಅಂತ ಬ್ಲೌಸಸ್ನೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಸೊ ಇಲ್ಲೊಂದು ಯಾವುದೋ ಸ್ಯಾರಿ ಇದೆ ರಾಧದ್ದು. ಆ್ಯಂಡ್ ಇಲ್ಲೆಲ್ಲ ನನಗೆ ಹಾಗಾಗಿ ಕೊಲಾಬ್ರೇಷನ್ ಬಂದಾಗ ಹಂಗಂಗೆ ಯೂಸ್ ಮಾಡಿ ಹಂಗಂಗೆ ಕವರಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಇಷ್ಟು ಹಾಗೆ ಇದೆ. ಆ್ಯಂಡ್ ಕೆಲವೊಂದು ಪಿಂಕಿದು ಇದೆ, ಅವಳಿಗೀಗ ಅವಳದು ಕೂಡ ಕೊಲಾಬ್ರೇಷನ್ ಮಾಡಿದ್ಲಲ್ಲ, ಸೊ ಅವಳ ಬಟ್ಟೆ ಕೂಡ ಸ್ವಲ್ಪ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಏನಂತಾರೆ ಟ್ರೆಡಿಷ್ನಲ್ ವೇರ್ಸು, ಚೂಡಿದಾರು, ಕುರ್ತಾ ಸೆಟ್ಟು, ಕುರ್ತಾ ಪ್ಯಾಂಟ್ ಸೆಟ್ಟು ಅವನ್ನ ಇಲ್ಲಿಟ್ಟಿದ್ದೀನಿ. ಸೊ ಕುರ್ತಾ ಮತ್ತು ಪ್ಯಾಂಟ್ ಸೆಟ್ ಇಲ್ಲಿದೆ. ಆ್ಯಂಡ್ ಇಲ್ಲೊಂದು 2-3 ಸೀರೆ ಸೇರ್ಕೊಂಡಿದೆ. ಅಂದರೆ ಮೊನ್ನೆ ರೀಸೆಂಟಾಗಿ ನಾವು ಊರಿಗೆ ಹೋದಾಗ ಕೆಲವೊಂದು ಸೀರೆ ತೆಗಿಬೇಕಾಗಿತ್ತು. ವಾ. ಸೊ ಅದಕ್ಕೆ ಯಾವ್ಯಾವ್ದು ಬೇಕೋ ಮೇಯ್ನ ಇಲ್ಲೇ ತಗೊಂಡ್ವಿ. ಸೊ ನಿಮ್ಗೇನಾದರೂ ಇನ್ ಜನರಲ್ ಬೇಕು, ಕುರ್ತಾ ನಿಮ್ಮ ಹತ್ರ ಏನೇನಿದೆ ಅವು ಮಾತ್ರ ತೋರಿಸಿ, ಇಲ್ಲ ಸ್ಯಾರೀಸ್ ಯಾವ್ಯಾವ್ದಿದೆ ಅವು ಮಾತ್ರ ತೋರಿಸಿ ಅಂತ ಕೇಳಿದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನೇ ಒಂದಿನ ಮಾಡೋಣ. ಸೊ ಇಲ್ಲಿ ಸ್ವಲ್ಪ ಸೀರೆನೂ ಮಿಕ್ಸ್ ಇದೆ, ಜೊತೆಗೆ ಕುರ್ತಾಸ್ ಇದೆ ಹಿಂದೆಗಡೆ. ಆ್ಯಂಡ್ ಇಲ್ಲೂ ಅಷ್ಟೇ ಕುರ್ತಾ ಸೆಟ್ಸ್ಗಳಿದ್ದಾವೆ. ಓಕೆ. ಆ್ಯಂಡ್ ಈ ಡ್ರಾಯರಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ನನ್ನ ವೇಲ್ಗಳು. ಸೊ ಈಗ ಲೆಗಿನ್ಸ್ ಹಾಕ್ಕೊಂಡು ವೈಟ್ ಲೆಗಿನ್ಸ್ ಹಾಕ್ಕೊಂಡು ವೈಟ್ ವೇಲ್, ಆ್ಯಂಡ್ ರೆಡ್ ಲೆಗಿನ್ಸ್ ಹಾಕ್ಕೊಂಡು ರೆಡ್ ವೇಲು, ಆ ರೀತಿ ಒಂದು 2-3 ಕಲರ್ ವೇಲ್ಗಳು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಗೋಲ್ಡ್ ಇದೆ. ಸೊ ಅಷ್ಟು ಇದಿಷ್ಟು ನನ್ನ ವಾರ್ಡ್ರೋಬಿನ ಕತೆ. ಸೊ ಇಲ್ಲಿಷ್ಟು ನಂದಿದೆ. ಆ್ಯಂಡ್ ಇಷ್ಟೇ ಅಲ್ಲ, ಇಲ್ಲಿ ಮೇಲೆ ಏನಿದೆಯಲ್ಲ, ಸೊ ಇಲ್ಲೊಂದಷ್ಟು ಸೀರೆಗಳನ್ನ ಇಟ್ಟಿದ್ದೀನಿ, ತೋರಿಸ್ತೀನಿ. ಮೇಲೆ ಓಪನ್ ಮಾಡಿದ್ರೆ ಇಲ್ಲಿ ಏನಿದೆ ಈ ಕ್ಲಾತ್ ಇದೆಯಲ್ಲ, ಇದರಲ್ಲೆಲ್ಲ ಸೀರೆಗಳೇ ಇರೋದು. ಸೊ ಇಲ್ಲೊಂದು ಸೀರೆ ಇದೆ.
ಸೊ ಇಲ್ಲೂ ಕೂಡ ಸೀರೆಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಎಲ್ಲ ಏನಿಲ್ಲ, ಬರೀ ಇಷ್ಟು ಜಾಗದಲ್ಲಿ ಮಾತ್ರ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇಲ್ಲೆಲ್ಲ ನನ್ನ ಬ್ಯಾಗ್ ಕಲೆಕ್ಷನ್ಸ್ಗಳಿದ್ದಾವೆ ಅಷ್ಟೇ. ಸೊ ಇದು ಈ ರೂಮಿನ ವಾರ್ಡ್ರೋಬ್ದು ಇದು ಇಟ್ಟಿರುವಂತಹ ಕ್ಲಾತ್ಸ್ಗಳು. ಸೊ ನೆಕ್ಸ್ಟ್ ವಾರ್ಡ್ರೋಬಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಈ ರೂಮಿಗೆ ಬಂದರೆ ಈ ರೂಮಲ್ಲೂ ಕೂಡ ಈ ರೀತಿ ಇದೆ ವಾರ್ಡ್ರೋಬು. ಟಡಾ, ಈ ರೀತಿ ಇದೆ ವಾರ್ಡ್ರೋಬು. ಸೊ ನೀವೇನೇ ನಮ್ಮ ಕ್ಲೀನ್ ಮಾಡ್ಕೊಳಕ್ಕಾಗಲ್ವ ಅಂತಂದ್ರು ನಮ್ಮ ಯುಕ್ತ ಪದೇ ಪದೇ ಮುಟ್ಟಿ 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 ನೋಡಿ ಯಾವ ರೇಂಜಿಗೆ ಕರೆ ಮಾಡಿದ್ದಾಳೆ ಗ್ಲಾಸ್ನ. ಪದೇ ಪದೇ ಮುಟ್ತಾಳೆ. ನಾನು ಎಷ್ಟೇ ಸಲ ಒರೆಸಿದ್ರು ಇಷ್ಟೇ ಬಾಳು. ಎಸ್, ಈ ವಾರ್ಡ್ರೋಬಲ್ಲಿ ನನ್ನ ಒಂದು ಏನಂತಾರೆ, ಸೊ ಶರ್ಟ್ಸು, ಟಾಪ್ಸು, ಹಾಗೆ ಸ್ವೆಟ್ ಶರ್ಟ್ಸು, ಆಮೇಲೆ ಜಾಕೆಟ್ಸು, ಇದೆಲ್ಲ ಹಿಂದೆ ಎಲ್ಲ ಇರೋದು. ಟಾಪ್ಸು, ಸ್ವೆಟ್ ಶರ್ಟ್ಸು, ಜಾಕೆಟ್ಸು, ಟೀ ಶರ್ಟ್ಸು, ನಾಟ್ ಟೀ ಶರ್ಟ್ಸ್, ಕ್ರಾಪ್ ಟಾಪ್ಸು. ಸೊ ಎಲ್ಲ ಇಲ್ಲಿದೆ, ಜಾಕೆಟ್ಸ್ ಎಲ್ಲ ಇಲ್ಲಿದೆ. ಆ್ಯಂಡ್ ಇಲ್ಲೆಲ್ಲ ನನ್ನ ಡೈಲಿ ವೇರ್ ಇದೆ. ಸೊ ಇದೆಲ್ಲ ನನ್ನ ಡೈಲಿ ವೇರ್. ಆ್ಯಂಡ್ ಇದೆಲ್ಲ ಸ್ಟಾಲ್ಸ್ಗಳು. ಸೊ ಆಚೆ ಹೋದಾಗ ಪಟ್ಟಂತ ಹಾಕೊಳ್ಳೋಕ್ಕೆ ಸ್ಟಾಲ್ಸ್ ಇರುತ್ತಲ್ಲ ಅದು. ಆ್ಯಂಡ್ ಇಲ್ಲೆಲ್ಲ ಇನ್ನರ್ಸ್ ಇದೆ. ಆ್ಯಂಡ್ ಇಲ್ಲೆಲ್ಲ ನನ್ನ ಟೋಪಿ, ಆಮೇಲೆ ಗಾಗಲ್ಸ್ಗಳು ಅದಿದೆ. ಎಸ್. ಆ್ಯಂಡ್ ಇಲ್ಲಿ ಬಂದರೆ ಸೊ ರೀಸೆಂಟಾಗಿ ಟ್ರಿಪ್ಗಳು ಹೋಗ್ತಾನೇ ಇದೀವಲ್ಲ, ಎಲ್ಲ ಚಲಾಪಿಲಿ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಈ ಥರ ಮಾಡಿದ್ದೀನಿ. ಎಷ್ಟು ಸಲ ಮಡ್ಚೋದು ಇದೆ ಬಾಳು. ಸೊ ಅವಾಗವಾಗ ತೆಗಿತೀನಿ, ಅವಾಗವಾಗ ಹಂಗೆ ತಳ್ತಿದ್ದೀನಿ. ಸೊ ಇದೆಲ್ಲ ಟಾಪ್ಸ್ಗಳಿದಾವೆ ಇವು, ಅಂದರೆ ಜೀನ್ಸ್ ಮೇಲೆ ಹಾಕೋ ಟಾಪ್ಸು. ಇಲ್ಲಿರೋವೆಲ್ಲ ಟೀ ಶರ್ಟ್ಸು. ಸೊ ಇಲ್ಲಿ ಟೀ ಶರ್ಟ್ಸ್ಗಳಿಟ್ಟಿದ್ದೀನಿ. ಇದು ಮೊನ್ನೆ ಹೊಸ್ದಾಗಿ ತೊಗೊಂಡಿರುವಂತಹ ಟಾಪ್ಸು, ಟೀ ಶರ್ಟ್ಸ್ ಒಳಗಡೆ ಇದೆ. ಆ್ಯಂಡ್ ಇಲ್ಲೂ ಕೂಡ ಇರೋದೆಲ್ಲ ಟಾಪ್ಸು, ಐ ಮೀನ್ ಟೀ ಶರ್ಟ್ಸು. ಸೊ ಇಲ್ಲಿರೋದು ಟೀ ಶರ್ಟ್ಸು. ಆ್ಯಂಡ್ ಇಲ್ಲಿ ಪ್ಯಾಂಟ್ಸ್ಗಳಿದ್ದಾವೆ, ಏನಂತಾರೆ ಪ್ಲಾಜೋ ಪ್ಯಾಂಟ್ಸ್ ಇದ್ದಾವಲ್ಲ ಅದಿದ್ದಾವೆ. ಆ್ಯಂಡ್ ಇಲ್ಲಿ ಬಂದರೆ ಎಲ್ಲ ನನ್ನ ಜೀನ್ಸು. ಸೊ ನೋಡಿ ನನ್ನ ಹತ್ರ ಇರೋದು ಇಷ್ಟೇ ಜೀನ್ಸು. ಇದೊಂದು ಹಾಕ್ಕೊಂಡಿರೋದೊಂದು ಜೀನ್ಸು ಬಿಟ್ಟರೆ ಇದಿಷ್ಟೇ ಜೀನ್ಸ್ ಇರೋದು. ಸೊ ನನಗೇನು ಜೀನ್ಸ್ ಮೇಲೆ ಅಷ್ಟೊಂದು ಕ್ರೇಜ್ ಇಲ್ಲ. ಸೊ ಜೀನ್ಸ್ ತುಂಬ ಕಮ್ಮಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿರೋದೆಲ್ಲ ಫುಲ್ಲು ಟೀ ಶರ್ಟ್ಸು. ಇಲ್ಲಿರೋದೆಲ್ಲ ಕಾರ್ಡ್ ಸೆಟ್, ಇದು ನೀವು ನೋಡಿರ್ಬೋದು. ಆ್ಯಂಡ್ ಶಾರ್ಟ್ಸ್ ಇದೆ ಒಳಗಡೆ. ಆಮೇಲೆ ಕಾರ್ಡ್ ಸೆಟ್ ಅಂದ್ಕೊಳ್ಳಿ, ಕಾರ್ಡ್ ಸೆಟ್ಟು, ಆಮೇಲೆ ಡಿಸೈನರ್ ಪ್ಯಾಂಟ್ಸ್ಗಳು. ಸೊ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಈ ವಾರ್ಡ್ರೋಬಿನ ಕತೆ ನೋಡಿದ್ರಾ. ಸೊ ಕಮಿಂಗ್ ಟು ದಿಸ್ ವಾರ್ಡ್ರೋಬ್. ಸೊ ಇದಿಷ್ಟು ನನ್ನವೇ, ಆದರೆ ಇಲ್ಲಿ ಪಿಂಕ್ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಪಿಂಕಾದಿದು. ಸೊ ಇಲ್ಲಿ ಹಿಂದೆ ಈ ರೋಯಿಂದ ಫುಲ್ ಕೆಳಗಡೆವರೆಗೂ, ಈ ರೋಯಿಂದ ಫುಲ್ ಕೆಳಗಡೆವರೆಗೂ ಫುಲ್ ಜೀನ್ಸೇ ಇರೋದು. ಅವಳಿಗೆ ಜೀನ್ಸ್ ಕ್ರೇಜ್ ಜಾಸ್ತಿ. ಮೊನ್ನೆ ಥೈಲ್ಯಾಂಡ್ಗೆ ಹೋದಾಗ ಒಂದಷ್ಟು ಬಟ್ಟೆ ತೊಗೊಂಬಂದಿದ್ವಿ. ಸೊ ಅದು ಹಂಗೆ ಇದೆ. ಆ್ಯಂಡ್ ಜಾಕೆಟ್ಸ್ ಕೂಡ ಇಲ್ಲೇ ಇಟ್ಕೊಂಡಿದ್ದಾಳೆ. ಇದೆಲ್ಲ ಅವಳ ಡೈಲಿ ವೇರ್ ಬಟ್ಟೆಗಳು. ಆ್ಯಂಡ್ ಇದು ಅವರು ಕೂಡ ಮೊನ್ನೆ ಫಾರ್ವರ್ಡ್ 21 ಶಾಪಿಂಗ್ ಮಾಡಿದ್ರು. ಸೊ ಅದನ್ನೆಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಅಜ್ಜಿದು. ಅಜ್ಜಿ ಊರಲ್ಲಿ ಇಲ್ಲ, ಅಜ್ಜಿ ಈಗ ಇನ್ನೊಬ್ಬರು ಮಗನ ಮನೆಯಲ್ಲಿ ಹೋಗಿದ್ದಾರೆ. ಸೊ ಅವ್ರದ್ದು ಸ್ವಲ್ಪ ಬಟ್ಟೆ ಇಲ್ಲೇ ಇದೆ. ಆ್ಯಂಡ್ ಇದೆಲ್ಲ ರಾಧಂದು. ಸೊ ರಾಧಾ ಆಲ್ಮೋಸ್ಟ್ ನಾನು ಪಿಂಕಿ ರಾಧಾ ಎಲ್ಲ ಸೇಮ್ ಬಟ್ಟೆಗಳು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತೀವಲ್ಲ. ಸೊ ನಮ್ಮದೇ ಪರ್ಟಿಕ್ಯುಲರ್ ಅಂತೀನಿಲ್ಲ, ಏನಂದರೆ ಡೈಲಿ ವೇರ್ಗಳು ಮಾತ್ರ ಸೊ ಅವ್ರವ್ರದ್ದು ಒಂದೊಂದು ಪ್ಲೇಸ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾನು ಅವ್ರ ಜೀನ್ಸ್ ಹಾಕ್ತೀನಿ, ನಾನು ಅವ್ರ ಟಾಪ್ಸ್ ಹಾಕ್ತೀನಿ, ಅವರು ನಂದು ಹಾಕೋತಾರೆ. ಸೊ ಹೀಗೆ ನಡೆಯುತ್ತೆ. ಆ್ಯಂಡ್ ನಮ್ಮ ಯುಕ್ತ ನೋಡ್ರಪ್ಪ, ನಮ್ಮ ಯುಕ್ತ ಈಗ ಹೇಗಾಗ್ಬಿಡ್ತಾಳೆ ಅಂದರೆ ಬೆಳೀತಾ ನನಗೆ ಈ ಬಟ್ಟೆ ಬೇಡ, ನಂಗೆ ಇದೇ ಬಟ್ಟೆ ಬೇಕು, ಹಳೆ ಬಟ್ಟೆಗಳು ಹಾಕೋತಾನೆ ಇಲ್ಲ ಅವಳು, ಎಲ್ಲ ಹೊಸ ಬಟ್ಟೆನೇ ಕೇಳ್ತಿದ್ದಾಳೆ. ಸೊ ಹಳೆ ಬಟ್ಟೆಗಳೆಲ್ಲ ಹಂಗೆ ಇದ್ದಾವೆ. ಸೊ ನಾನು ಯಾಮರ್ಸಿ ಮನೇಲಿದ್ದಾಗ ಹಳೇದು ಹಾಕ್ಕೋಬೇಕು, ಆಚೆ ಹೋದಾಗ ಹೊಸದು ಹಾಕ್ಕೋಬೇಕು ಅಂತ ಏನೇನೋ ಹೇಳಿ ಈ ಒಂದು ದಾರಿಗೆ ತಂದಿದ್ದೀನಿ. ಸೊ ಈ ಗೋಡನ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಗೋಡನಲ್ಲಿ ಹೆಂಗೆ ಚೆಲ್ಲಾಪಿಲ್ಲಿ ಆಗಿದೆ ನೋಡಿ. ಸೊ ಇಲ್ಲೆಲ್ಲ ನೋಡಿ ಹೆಂಗೆ ಎಷ್ಟು ಸಲ ಮಡ್ಚಿಟ್ರು ಇದೇ ಬಾಳು. ನಮಗಂತೂ ಮಡ್ಚಿ ಸಾಕಾಗೋಗ್ಬಿಡ್ತು ನೋಡಿ. ಕಸ ಹಾಕೊಂಡಂಗೆ ಹಾಕೊಂಡವನೆ. ಸೊ ಟೋಪಿಗಳು ಇಲ್ಲಿರೋವೆಲ್ಲ ನೋಡಿ, ಎಷ್ಟು ಚೆನ್ನಾಗಿರೋ ಫೋಟೋಸ್ ಇಟ್ಕೊಂಡು ಎಲ್ಲ ಕಸ ಹಾಕಿದ್ದಾನೆ. ಆ್ಯಂಡ್ ಇಲ್ಲೆಲ್ಲ ಒಗ್ದಿರೋ ಶರ್ಟ್ಸು, ಇವನ್ನೆಲ್ಲ ಐರನ್ನು ಕೊಡಬೇಕು. ಸೊ ಒಗ್ದಿರೋ ಶರ್ಟ್ಸ್ ಎಲ್ಲ ಇದಕ್ಕೆ ಹಾಕಿ ಕೊನೆಗೊಂದ್ಸಲ ಐರನ್ ಕೊಡೋಣ ಅಂತೇಳಿ. ಇಲ್ಲಿ ಯಾವ್ದು ಒಗಿಬೇಕು ಯಾವ್ದು ಒಗಿಬಾರ್ದು ಏನೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಹಾಕೊಳ್ಳೋದು ಬಿಚ್ಚೋದು. ಇದು ಇಲ್ಲೆಲ್ಲ ಆ್ಯಂಗರ್ಗೆ ನೇತಾಕಿತ್ತು. ಇಷ್ಟು ಬಟ್ಟೆ ಒಂದೇ ಸಲ ಆ್ಯಂಗರ್ಗೆ ನೇತಾಕಿದ್ರೆ ಏನಾಗುತ್ತೆ ಹೇಳಿ, ಮುರಿದೋಗುತ್ತೆ ಆ್ಯಂಗರೇ. ಸೊ ಆ್ಯಂಗರ್ ಮುರಿದು ಅಲ್ಲಿ ನೋಡಿ ಸೈಡಲ್ಲಿ ಇರುತ್ತೆ. ಸೊ ನಿಮಿಷ. ಸೊ ಆ್ಯಂಗರ್ ಮುರಿದು ಸೈಡಲ್ಲಿ ಬಿದ್ದಿದೆ. ಸೊ ಅದರಲ್ಲಿ ಆ್ಯಂಗರಲ್ಲಿ ನೇತಾಕಿದಂಥ ಬಟ್ಟೆಗಳಿವು, ಇಷ್ಟು ಬಟ್ಟೆ. ಆ್ಯಂಡ್ ಇಲ್ಲೊಂದಷ್ಟು ಬಟ್ಟೆಗಳು ಹಂಗಂಗೆ ಇದಾವೆ. ಹೊಸ ತರ್ತಾನೆ, ಸುಮ್ಮನೆ ಹಂಗೆ ಇಸಾಕ್ತಾನೆ. ಆ್ಯಂಡ್ ಇದು ಅವನ ವಾರ್ಡ್ರೋಬ್. ಸೊ ಇದೊಂದು
ರೆಡಿನ ಒಳಗಡೆ ನೋಡೋಕ್ಕೆ. ಸೊ ನೋಡ್ರಪ್ಪ ನಮ್ಮ ಯಜಮಾನ್ರು ಇಲ್ಲೆಲ್ಲ ಫುಲ್ಲು ಜಾಕೆಟ್ಸು ಹಾಗೆ ಪುಲ್ಲೋವರ್ಸು ಸ್ವೆಟ್ ಶರ್ಟ್ಸು ಅವಿದ್ದಾವೆ. ಇಲ್ಲೊಂದಷ್ಟು ಶರ್ಟ್ಸ್ ಹೋಗ್ದಿರೋ ಶರ್ಟ್ಸ್ ಇದ್ದಾವೆ. ಸೊ ಆ್ಯಂಡ್ ಇಲ್ಲೆಲ್ಲ ಐರನ್ ಮಾಡಿರೋ ಶರ್ಟ್ಸು, ಇಲ್ಲೂ ಕೂಡ ಐರನ್ ಮಾಡಿರೋ ಶರ್ಟ್ಸು. ಆ್ಯಂಡ್ ಇವೆಲ್ಲ ಏನು ಅಂತ ನನಗೂ ಗೊತ್ತಿಲ್ಲ. ಅದೇ ಶರ್ಟ್ಗಳೇ ಹೊಸವು ಹೆಂಗೆ ಬೇಕೋ ಹಂಗಂಗೆ ತಳ್ಳಿದ್ದಾನೆ. ಸೊ ಇಲ್ಲೆಲ್ಲ ಅವನ ಒಂದು ಆಕ್ಸೆಸರೀಸ್ಗಳನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ವಾರ್ಡ್ರೋಬಿಗೆ ಬರೋಣ. ಸೊ ಇಲ್ಲೆಲ್ಲ ಶಾರ್ಟ್ಸ್ಗಳು, ಅವನ ಶಾರ್ಟ್ಸ್ಗಳಿದ್ದಾವೆ. ಆ್ಯಂಡ್ ಇಲ್ಲಿ ಜಿಮ್ ವೇರ್ಗಳಿದ್ದಾವೆ. ಇಲ್ಲಿ ಟೀ ಶರ್ಟ್ಸ್ಗಳಿದ್ದಾವೆ. ಇಲ್ಲೆಲ್ಲ ಪಂಚೆ ಎಲ್ಲ ಎತ್ನಿಕ್ ವೇರ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾನೆ. ಒಂದೊಂದು ಶರ್ಟು ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ? ನಾವೆಲ್ಲ ಕ್ಲೀನಾಗಿ ಜೋಡಿಸ್ಕೊಡ್ತೀವಿ. ಅದು ಎರಡೇ ದಿನ. ಸೊ ಎಲ್ಲ ಜೀನ್ಸು ನೋಡಿ, ಒಂದೇ ಕಲರ್ ಜೀನ್ಸ್ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ. ನಾನು ಅಂತೀನಿ ಡಿಫ್ರೆಂಟಾಗಿರೋದು ತಗೊಳ್ಳೋದು, ಒಂದೇ ಕಲರ್ ಜೀನ್ಸು ತಗೋತಾರೆ. ಆ್ಯಂಡ್ ಇಲ್ಲೊಂದಷ್ಟು ಟೀ ಶರ್ಟ್ಸ್ ಇದೆ. ಆ್ಯಂಡ್ ಇಲ್ಲೊಂದಷ್ಟು ಟೀ ಶರ್ಟ್ಸ್ ಇದೆ. ಇಲ್ಲಿ ಕೆಲವೊಂದು ಜಾಕೆಟ್ಸು ಟೀ ಶರ್ಟ್ಸು ಹೊಸದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ. ಸೊ ನೋಡಿದ್ರಲ್ಲ ನಮ್ಮ ವಾರ್ಡ್ರೋಬ್ ಕಲೆಕ್ಷನ್ಸ್ ಹೇಗಿತ್ತು ಅಂತೇಳಿ. ಸೊ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ರೀತಿ ಬೇಕು ವಿಡಿಯೋ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.